Hello everyone. Are you confused about teacher training courses? Then this video is for you. ನಾನು ಕೂಡ ಟೀಚರ್ ಆಗಬೇಕು, ಟೀಚಿಂಗ್ ಅಲ್ಲಿ ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಬೇಕು, ಟೀಚಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ ಒಂದು ಕಡೆ. ಆದ್ರೆ ನಾನು ಯಾವ ಜಾಬಿಗೆ ಜಾಯಿನ್ ಆದ್ರೆ ನನಗೆ ಸೇಫ್ಟಿ, ಸೆಕ್ಯೂರಿಟಿ ಅಂಡ್ ದ ರೆಸ್ಪೆಕ್ಟ್ ಇರುತ್ತೆ ಅನ್ನೋದು ಇನ್ನೊಂದ್ ಕಡೆ ಇರುತ್ತೆ. ಸೊ ಈ ಎಲ್ಲಾ ಕ್ವಶನ್ಗೂ ಆನ್ಸರ್ ಟೀಚಿಂಗ್ ಇಸ್ ದ ಬೆಸ್ಟ್ ಜಾಬ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಾವು ಒಂದು ಕೋರ್ಸ್ ನ ಚೂಸ್ ಮಾಡಕ್ಕೆ ಏನೇನೆಲ್ಲ ಮ್ಯಾಟರ್ ಆಗುತ್ತೆ. ಫಸ್ಟ್ ಗೆ ಎಜುಕೇಶನ್ ಮ್ಯಾಟರ್ ಆಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ದಟ್, ಸೊ ಒಂದಷ್ಟು ಎಜುಕೇಶನ್ ಏನು ಇದೆ, ಇಟ್ ಕ್ಯಾನ್ ಬಿ ಎನಿಥಿಂಗ್, 10th PUC, ಗ್ರಾಜುಯೇಷನ್, ಮಾಸ್ಟರ್ ಗ್ರಾಜುಯೇಷನ್, ಇಲ್ಲ ಕೆರಿಯರ್ ದ ಚೇಂಜಸ್ ಏನ್ ಬೇಕಾದ್ರೂ ಇರ್ಬೋದು. ಈ ಎಲ್ಲಾನು ಕನ್ಸಿಡರ್ ಮಾಡ್ಕೊಂಡು ನೀವು ಟೀಚರ್ ಆಗ್ಬೇಕು ಅಂತ ಅನ್ಕೊಳ್ತೀರಾ. ಟೀಚರ್ ಆಗ್ಬೇಕು ಅಂತ ಅನ್ಕೊಂಡಾಗ ಫಸ್ಟ್ ಡೌಟ್ ಬರುವಂತದ್ದು, ಯಾವ ಕೋರ್ಸ್ ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತೆ ಯಾವ ಇನ್ಸ್ಟಿಟ್ಯೂಷನ್ಗೆ ನಾನು ಜಾಯಿನ್ ಆಗ್ಬೇಕು, ಈ ಕೋರ್ಸಸ್ ನನಗೆ ನಿಜವಾಗಿಯೂ ಸಪೋರ್ಟ್ ಮಾಡುತ್ತಾ ಇಲ್ವಾ ಫ್ಯೂಚರ್ ಅಲ್ಲಿ ಅಂತ ಸುಮಾರು ಡೌಟ್ಸ್ ಎಲ್ಲ ಇರುತ್ತೆ. ಸೊ ಇವತ್ತು ನಾನು ನಿಮಗೆ 3 ಸಿಂಪಲ್ ಸ್ಟೆಪ್ಸ್ ನ ಕೊಡ್ತೀನಿ. ಅದನ್ನ ನೀವು ಅರ್ಥ ಮಾಡಿಕೊಂಡು ಕ್ಲಾರಿಫೈ ಮಾಡೋದ್ರಿಂದ ನಿಮ್ಮ ಎಲ್ಲಾ ಡೌಟ್ಸಿಗೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂಡ್ ಯು ಕ್ಯಾನ್ ಮೇಕ್ ದ ಡಿಸಿಷನ್. First step is all about, so you have to check the institution recognition and the course recognition. ಯಾವುದೇ ಕೋರ್ಸಿಗೆ ನೀವು ಜಾಯಿನ್ ಆಗಕ್ಕಿಂತ ಮುಂಚೆ, ಯಾವುದೇ ಇನ್ಸ್ಟಿಟ್ಯೂಷನ್ಗೆ ನೀವು ಜಾಯಿನ್ ಆಗಕ್ಕಿಂತ ಮುಂಚೆ, ಯು ವಾಂಟ್ ಟು ಚೆಕ್ ದಿ ಇನ್ಸ್ಟಿಟ್ಯೂಷನ್ ರೆಕಗ್ನಿಷನ್. ಈ ಇನ್ಸ್ಟಿಟ್ಯೂಷನ್ ರೆಕಗ್ನಿಷನ್ ಇದೆಯಾ ಇಲ್ವಾ, ಜೊತೆಗೆ ಇಲ್ಲಿ ಕೊಡ್ತಿರುವಂತ ಕೋರ್ಸಸ್ ರೆಕಗ್ನೈಸ್ಡ್ ಇದೆಯಾ ಇಲ್ವಾ. ಸೊ ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅಂಡ್ ಆಫ್ಟರ್ ಕಂಪ್ಲೀಟಿಂಗ್ ದಿಸ್ ಕೋರ್ಸ್, ನಾನು ಈಗ ಕೋರ್ಸಿಗೆ ಜಾಯಿನ್ ಆಗ್ತಾ ಇದ್ದೀನಿ, ಓಕೆ, ಈ ಕೋರ್ಸ್ ಆದ್ಮೇಲೆ ನನ್ನ ಕೆರಿಯರ್ ಏನು, ಜಾಬ್ ಗ್ಯಾರಂಟಿ ಇದೆಯಾ, ನಾನು ಜಾಬಿಗೆ ಜಾಯಿನ್ ಆಗ್ಬೋದಾ, ಎಜುಕೇಶನ್ ನಾರ್ಮ್ಸ್ಗೆ ಇದು ರೀಚ್ ಆಗುತ್ತಾ. ಸೊ ಈ ಒಂದು ಕ್ವಶನ್ ನ ನೀವು ಕೇಳ್ಕೊಬೇಕು. ಇದೆಲ್ಲದಕ್ಕೂ ಮ್ಯಾಚ್ ಆಯ್ತು ಅಂದ್ರೆ ಎಸ್, ಫಸ್ಟ್ ಸ್ಟೆಪ್ ಇಸ್ ಪಾಸ್ಟ್. And the second step, now you want to focus on the practical skills exposures. So practical skills anta bandaga you should ask them, right? So ನೀವು ನಮಗೆ ಕ್ಲಾಸ್ ರೂಮ್ ಸ್ಟ್ರಾಟಜೀಸ್ ನ ಕೊಡ್ತೀರಾ, ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಹೇಳ್ಕೊಡ್ತೀರಾ, ಚೈಲ್ಡ್ ಸೈಕಾಲಜಿನ ಹೇಳ್ಕೊಡ್ತೀರಾ, ಬೇರೆ ಏನ್ ಎಕ್ಸ್ಟ್ರಾ ನೀವು ನಮಗೆ ಸಪೋರ್ಟ್ ಮಾಡಬಹುದು, ಈ ತರ ಕ್ವಶನ್ಸ್ ನ ನೀವು ಕೇಳಿದಾಗ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಅವರೇನಾದ್ರೂ ನಿಮಗೆ ಎಸ್, ವಿ ಟೀಚ್ ಯು, ವಿ ಟ್ರೈನ್ ಯು, ವಿ ಹೆಲ್ಪ್ ಯು, ವಿ ಗೈಡ್ ಯು, ವಿ ಗಿವ್ ಯು ಆಲ್ ದೀಸ್ ಸ್ಕಿಲ್ಸ್ ಅಂತ ಹೇಳಿದ್ರು ಕಾನ್ಫಿಡೆಂಟ್ ಆಗಿ, ಅಂದ್ರೆ ಸೆಕೆಂಡ್ ಸ್ಟೆಪ್ಸ್ ಕೂಡ ಪಾಸ್ ಆದಾಗೆ ಲೆಕ್ಕ ಆಗತ್ತೆ. ಅಂಡ್ ದ ಥರ್ಡ್ ಸ್ಟೆಪ್ ದಟ್ ಯು ವಾಂಟ್ ಟು ಚೆಕ್ ದಿ ಕ್ರೆಡಿಬಿಲಿಟಿ. ಕ್ರೆಡಿಬಿಲಿಟಿ ಅಂತ ಹೇಳಿದ್ರೆ ಇಯರ್ ಆಫ್ ಸರ್ವಿಸಸ್. ಇಷ್ಟು ವರ್ಷಗಳಿಂದ ಅವರು ಎಷ್ಟು ಜನಕ್ಕೆ ಟ್ರೈನ್ ಮಾಡಿದ್ದಾರೆ, ಸೊ ಎಲ್ಲ ಟ್ರೈನ್ ಮಾಡಿರೋರಿಗೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರಾ, ಗೈಡ್ ಮಾಡ್ತಾ ಇದ್ದಾರಾ, ಪಾಸಿಟಿವ್ ಫೀಡ್ಬ್ಯಾಕ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಿಷ್ಟು ನೀವು ಚೆಕ್ ಮಾಡಿದಾಗ all the 3 steps pass ಆಯ್ತು ಅಂದ್ರೆ then you can join those academies or the institutions happily to become a certified skilled global educator. And I am Shilpa K from Janvi Academy. Here we train you, we guide you, we help you, we support you to become a skilled certified global educator. ಜಾನ್ವಿನಲ್ಲಿ ನಾವು ಜಸ್ಟ್ ಥಿಯರಿ ಮಾತ್ರನೇ ನಿಮಗೆ ಹೇಳ್ಕೊಡೋದಲ್ಲ, ನಮ್ಮಲ್ಲಿ ನಿಮಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್, ಟೈಮ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಡಿಜಿಟಲ್ ಲಿಟ್ರಸಿ ಸ್ಕಿಲ್ಸ್ ಪ್ರತಿಯೊಂದು ನಾವು ಹ್ಯಾಂಡ್ಸ್ ಆನ್ ಲರ್ನಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಅದಕ್ಕಾಗಿಯೇ ಇವತ್ತಿಗೆ ನಾವು 2,500ಕ್ಕೂ ಹೆಚ್ಚಿನ ಜನನ್ನ ಟೀಚರ್ಸ್ ನ ಟ್ರೈನ್ ಮಾಡಕ್ ಆಗಿದೆ. ಅಂಡ್ ದಟ್ ಇಸ್ ದ ಹ್ಯಾಪಿನೆಸ್ ಫಾರ್ ಅಸ್. In case if you have any doubts, still you wanted to clear, you can reach us dialing the number 8150097126 for more information and start your career as a teacher with us. Janvi Academy, learn, heal and prosper. Always note, we focus more on practical skills. We believe in teaching you, guiding you, shaping you, supporting you for your career enhancement, also for the betterment of the society. See you all in the course. Thank you.